815 ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಕೇಳಕ್ಕೆ ಬಯಸ್ತೀನಿ. ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇದರ ಉಪ್ಪಿಲ್ಲ ಉರುಳಿಲ್ಲ. 5 ಕೋಟಿ 638 ಉಪ್ಪು ಹುಳಿ ಏನೂ ಇಲ್ಲ. ಹಂಗಾಗಿ 638 ಕಿಲೋಮೀಟರ್ ಇದೆ ಜಿಲ್ಲಾ ರಸ್ತೆಗಳು. ನೀವು 5,500 ಕೋಟಿ ಕೊಟ್ಟರೆ ನಾವು ರಿಪೇರಿ ಮಾಡ್ತೀವಿ ಸಾಧ್ಯನಾ? ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಈಗಾಗಲೇ 3 ವರ್ಷ ಕಳೀತಾ ಬಂದಿದೆ. ಜನಗಳ ಮುಂದೆ ಹೋಗ್ಬೇಕಬಾರ್ದ ನಾವು? ಈಗ ಬಸ್ ಕೊಟ್ಟಿದ್ದಾರೆ, ರೆಡ್ಡಿ ಅವರು ಸಾಕಷ್ಟು ಬಸ್ ಕೊಟ್ಟಿದ್ದಾರೆ, ಖುಷಿ ಆಗ್ತದೆ. ರಸ್ತೆನೇ ಇಲ್ಲ ಓಡಾಡಕ್ಕೆ. ಏನ್ ಮಾಡ್ಬೇಕು ನಾವು? ಈಗ ನಾನು ಕಳೆದ ಬೆಳಗಾಂನಲ್ಲೂ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೀನಿ. ರಸ್ತೆಗೆ ದಯಮಾಡಿ ಈ ಸರಿ 11,000 ಕೋಟಿ ಕೊಡ ಸಾಕಾಗಿಲ್ಲ. ಕೊನೆ ಪಕ್ಷ PWD 20,000 ಕೋಟಿ ಕೊಡಬೇಕು. ನೀವು 3 ವರ್ಷದಿಂದ ಗ್ರಾಂಟೇ ಕೊಟ್ಟಿಲ್ಲ ನಮಗೆ. ಹಾಗಾಗಿ ಕೊನೆ ಪಕ್ಷ ಒಂದೊಂದು ಕ್ಷೇತ್ರಕ್ಕೆ 200 ಕೋಟಿ ಕೊಡ್ಬೇಕು. ಇಲ್ಲದೆ ರಸ್ತೆ ಮಾಡಿಸೋದಂಗೆ. ನಾವಂತೂ 4 ಸರಿ ಗೆದ್ದಿದ್ದೀವಿ. ಹೊಸಬರು ಕಾಂಗ್ರೆಸ್ನಲ್ಲಿ ದಳದಲ್ಲಿ ಬಿಜೆಪಿ ಮುಖ ತೋರ್ಸಕೈತದ ಸಚಿವರೇ? ಏನ್ ಮಾಡ್ಬೇಕು ನಾವು? ಕುಡಿಯೋ ನೀರು ರಸ್ತೆ ಕೊಡ್ತಿದ್ರೆ ಏನ್ ಮಾಡಕ್ ಸಾಧ್ಯ? ಬರೀ ಮುಂದೆ ನಾವು TAD ತಗೊಂಡೋಗಿ ಇಲ್ಲಿ ಬರ್ಬೇಕಾ ಸಚಿವರೇ? ದಯಮಾಡಿ ಅಧ್ಯಕ್ಷರೇ, ದಯಮಾಡಿ ನಮ್ ಕಷ್ಟನ ತಾವು ಅರ್ಥ ಮಾಡ್ಕೊಳ್ಳಿ. ಎಂತ ಕಷ್ಟ ಇದೆ. ತಾವೇ ಒಂದ್ಸರಿ ಆ ದೇವಸ್ಥಾನಕ್ಕೆ ಬಂದಿದ್ರಿ, ಒಯ್ಯ ಮಾಡಿಸಿದ್ರ ಮೇಲೆ ಅಲ್ಲಿ ಯಾರು ತಿರ್ಗಾಡಕ್ ಆಗ್ತದೆ ಸಚಿವರೇ? ನೀವು ಹೋಗಿದ್ರಿ, 10 ಕೋಟಿ ಏನೋ ಕೊಟ್ಟಿದ್ದೀರಿ, 5 ಕಿಲೋಮೀಟರ್ ಆಗಿದೆ. ಇನ್ನು ಮಿಕ್ಕಿದ್ದು ಓಡಾಡೋದು. ಹಾಗಾಗಿ ದಯಮಾಡಿ ನಾನು ಹೇಳ್ತೀನಿ, ಇದು ಈ ಉತ್ತರ ಸಮರ್ಪಕವಾಗಿ ಇಲ್ಲ. ಯಾರೋ ಅಧಿಕಾರಿಗಳು ಬರ್ಕೊಟ್ಟಿದ್ದನ್ನ ನಾವು ನೀವು ಓದೋದ್ರ ಅರ್ಥವಿಲ್ಲ. ದಯಮಾಡಿ ನಾನು ವಿಧಿಸ್ಕೊತೀನಿ, ಪ್ರಾಕ್ಟಿಕಲ್ ಆಗಿ ರಸ್ತೆ ಮಾಡಲಿಕ್ಕೆ ನೀವು ಹಣ ಕೊಡಿ. ಕೊನೆ ಪಕ್ಷ ಒಂದೊಂದು ಕ್ಷೇತ್ರಕ್ಕೆ ಒಂದು 200 ಕೋಟಿ ಕೊಡಿ. ಅಲ್ಲ, ಈಗ ಯಾತಿ ನಾನು ಒತ್ತಾಯ ಮಾಡಿ ಹೇಳ್ತೀನಿ ಅಂದ್ರೆ, ನೀವು ನಿಮ್ಮ ಪಾರ್ಟಿಯವರು 55 ಕೋಟಿ ಕೊಟ್ರಿ, ನಮ್ಗೆ 25 ಕೋಟಿ ಕೊಟ್ರಿ. ನಾವು RDP ದೇವಸ್ಥಾನಕ್ಕೆ ಸಮುದಾಯಕ್ಕೆ ಆಯ್ಕೊಂಡಿದ್ವಿ. ಏನು ಮಾಡಕ ರಸ್ತೆ ಮಾಡಕ್ಕಾಗಿ ಆಯ್ತು, ಅದನ್ನ ಚರ್ಚೆ ಬಜೆಟ್ ಅಲ್ಲಿ ಮಾಡಿ. ಪ್ರಶ್ನೆ ಅದನ್ನ ಕೇಳಿ. ಅವ್ರು PWD ಮಿನಿಸ್ಟರ್. ಹೌದು, PWD ಮಿನಿಸ್ಟರ್ ಆದ್ರೆ ಎಲ್ಲ ವಿಚಾರ ಏನಾಗ್ಬೇಕು ಕೇಳಿ. ಅದನ್ನು ಏನಾಗಿದೆ ಅಧ್ಯಕ್ಷರೇ, ಅಟ್ಲೀಸ್ಟ್ ನಮಗೂ 50 ಕೋಟಿ ಕೊಟ್ಟಿದ್ರೆ ನಾವು ಪ್ರಾಚಾರ ಮುಚ್ಕೊತಿದ್ದೋ. ನಾವು GST ಕಟ್ತೀವಿ ಅಧ್ಯಕ್ಷರೇ, ಟ್ಯಾಕ್ಸ್ ಕಟ್ತೀವಿ. ಬಿಜೆಪಿ ದಳದಲ್ಲೇ ಕಟ್ಟೋದಿಲ್ವಾ? ಸರಿ, ಮತ್ತೆ ಯಾಕೆ ಅನ್ಯಾಯ ಮಾಡೋದು ನೀವು ನಮ್ಗೆ? ಅದ್ರ ಬಗ್ಗೆ ನೀವು ನಮ್ಮ ಪರ ನಿಲ್ಬೇಕು, ಅವ್ರ ಪರ ನಿಂತು ಆಗ್ತದ? ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗ ಅವರು ನಮ್ಮ ಗಮನಕ್ಕೆ ತಂದ್ರೆ, ನಮ್ಮ ಪ್ರಕಾರ ಮೋಟ್ರೇಬಲ್ ಇದೆ, ಎಲ್ಲರೂ ಕಟ್ಟಿದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅದು ರಿಪೇರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು 50 ಕೋಟಿ ಕೊಡೋದು 25 ಕೊಡೋದು ಅದು ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಗವರ್ಮೆಂಟ್ ಇಲ್ಲ, ನಮ್ಮ ಮೇಲೆ ತಾವೇ ಸರ್ಕಾರ. ಚರ್ಚೆ ಬೇಡ. ಈಗ ವೆಂಕಟ ಶಿವರೆಡ್ಡಿ ಇರಿ, ದಯಮಾಡಿ ಅಧ್ಯಕ್ಷರೇ, ಅವ್ರು ಹೇಳಿ ರಿಪ್ಲೈ ಮಾಡಿ. ನಮ್ಮ ಗಮನಕ್ಕೆ ಅವ್ರು ಏನ್ ಹೇಳಿದ್ದಾರೆ? ಅಲ್ಲಿ ರಸ್ತೆಯನ್ನು ಸರಿ ಅವ್ರ ಗಮನಕ್ಕೆ ಸರಿಪಡಿಸಿಕೊಡಿದ್ರು ಅಂತ ಹೇಳಿದ್ದಾರೆ. ಇನ್ನೇನ್ ಹೇಳ್ಬೇಕು? ನಾನ್ ತರಕೈತದ? ಅದಕ್ಕೊಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಾರೆ. ಒಂದು ಮೀಟಿಂಗ್ ಕನ್ವೆ ಮಾಡಿ, ನಾನು ಭಾಗವಹಿಸ್ತೀನಿ. ಆಯ್ತು, ಮೀಟಿಂಗ್ ಕನ್ವೆ ಮಾಡಿ ದಯಮಾಡಿ ಖಂಡಿತ ನಾನು ಭಾಗವಹಿಸ್ತೀನಿ. ಖಂಡಿತ ಅವ್ರ ಜೊತೆ ಸಭೆ ಮಾಡ್ತೀವಿ. ಖಂಡಿತ. ಓಕೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLC 2025 ಪುಟ್ಟಣ್ಣ ಕಾಂಗ್ರೆಸ್ MLC, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ MLC, BG ಪಾಟೀಲ್ ಬಿಜೆಪಿ MLC, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ MLC, BK ಹರಿಪ್ರಸಾದ್ ಕಾಂಗ್ರೆಸ್ MLC, ಮಧುಜಿ ಮಾದೇಗೌಡ ಕಾಂಗ್ರೆಸ್ MLC, ಶರವಣ JDS MLC, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ MLC, MR ಸೀತಾರಾಮ್ ಕಾಂಗ್ರೆಸ್ MLC, ಸಲೀಂ ಅಹಮದ್ ಕಾಂಗ್ರೆಸ್ MLC, DS ಅರುಣ್ ಬಿಜೆಪಿ MLC, S ರವಿ ಕಾಂಗ್ರೆಸ್ MLC. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLC ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.